ಹಗಲೊತ್ತು ಬಂದರೆ ಏನು ಉಪಯೋಗ? ನಮಗೇನು ಉಪಯೋಗ ಇಲ್ಲ. ರಾತ್ರಿ ಹೊತ್ತು ಹಾಳಿ ಮಾಡಿ ಹೋಗ್ತಾವೆ, ಬೆಳಗ್ಗೆ ಬಂದು ಮಾಜಾರ್ ಮಾಡ್ತಾರೆ. ಕೇಳಿದ್ರೆ ನಮ್ಮದೇ ಕಾಡು. ನಾವೆಲ್ಲರೂ ಒಂದು ವ್ಯವಸ್ಥೆಗೆ ಗುಡ್ಡಕ್ಕೆ ಅಂತ ಹೋಗಿಲ್ಲ, ನಮ್ಮನ್ನು ಕಾಯ್ತಾ ಇರ್ತಾರೆ ಅಂತ ಹೇಳಿದ್ರೆ ಒಂದು ಬಾಳೆ ಗಿಡಕ್ಕೆ 300 ರೂಪಾಯಿನ ಕೊಡ್ತಾ ಇದ್ದಾರಂತೆ. 300 ರೂಪಾಯಿ ಗಿಡದ ಬೆಲೆನೇ 25 ರೂಪಾಯಿ 30 ರೂಪಾಯಿ ಗಿಡದ ಬೆಲೆನೇ. ಆ 300 ರೂಪಾಯಿ ಅವ್ರಿಗೆ ಕೊಡ್ಕೊಂಡು ಮನೆಗೆ ಬರ್ತಾರೆ ಇವರು. ಎಲ್ಲೂ ಕೂಡ ಆನೆಗಳು ನೋಡದೇ ಇರೋಂಥದ್ದು ನಿಮ್ಮ ಜನರೇಷನ್ ವರೆಗೆ ಅಪ್ಪ ನೋಡಿಲ್ಲ, ಅಜ್ಜ ನೋಡಿದ್ರು ಇಲ್ಲ, ಅದು ಇಲ್ಲಪ್ಪ ನಾವು ನೋಡೇ ಇಲ್ಲ. ನೀವು ಇಲ್ಲಿ 40 ವರ್ಷ ಕಳೆದೈತಲ್ಲ, ಇನ್ನು ನೋಡೇ ಇಲ್ಲ ನಾವು. 40 ವರ್ಷ ಕಳೆದ್ರು ಆನೆಗಳು ನೋಡ್ಬೇಕು ಅಂದ್ರೆ ಹೋಗಿ ಎಲ್ಲರೂ ಇದರಲ್ಲಿ ಝೂ ಅಲ್ಲಿ ಹೋಗಿ ನೋಡಿ ಬರ್ಬೇಕಿತ್ತು ನಾವು. ಅಂತ ಕಾಲದಲ್ಲಿ ಈಗ ಆನೆಗಳು ಈಗ ಹಿಂಗೆ ಹಾವಳಿ ಮಾಡ್ತಾವ ಅಂದ್ರೆ ಇಲ್ಲೂ ಕೂಡ ಏನು ಕಾಡಲ್ಲಿ ಏನೂ ಇಲ್ಲ. ಈಗ ಅವು ಸುಮ್ಮನೆ ನಮ್ಮ ಬೆಳೆಗಳನ್ನೇ ತಿನ್ಬೇಕು ಬಿಟ್ರೆ ಕಾಡಲ್ಲಿ ಏನೂ ಇಲ್ಲ. ಈಗ ಆ ರೀತಿ ನೋಡಿದ್ರೆ ಈಗ ನೀರಿಗಾಗಿ ಬರ್ತಾವೋ ಇಲ್ಲ ಆಹಾರಕ್ಕಾಗಿ ಬರ್ತಾವೋ, ಬೇರೆ ಪರ್ಯಾಯವಾದ ವ್ಯವಸ್ಥೆ ಕಾಣಬೇಕು. ಇದೇ ವ್ಯವಸ್ಥೆ ನಾವು ಗರ್ನಾಲ್ ಹೊಡಿತೀವಿ ಅಂದ್ರೆ ಎಲ್ಲ ನಡೆಯಲ್ಲ. ಈಗ ಗೊತ್ತಾ, ಈಗ ಏನಾದ್ರು ಹೊಸ ಬದಲಾವಣೆಗಳು ತರಬೇಕು. ಇಲ್ಲ ಬೇಲಿ ಗೀಲಿ ಎಲ್ಲ ಆನೆಗೆಲ್ಲ ತಡೆಯಂಥದ್ದಲ್ಲ. ಈ ಆನೆದು ಒಂದೇ ಹಾವಳಿ ಅಲ್ಲ, ಬೇರೆ ಪ್ರಾಣಿಗಳು ಹಾವಳಿ ಮಾಡ್ತಾ ಇದಾವೆ. ಈಗ ಅದನ್ನ ಯಾರು ಹೇಳಕ್ ಹೋಗ್ತಾ ಇಲ್ಲ ಅಷ್ಟೇ. ಈಗ 45 ದಿನ ಆಯ್ತು ಆನೆಗಳು ಸುತ್ತರಿತಾ. ಹೌದು, ಬರ್ತವೆ ಬರ್ತವೆ. ಇವ್ರು ಹೆಂಗೆ ಡಿಪಾರ್ಟ್ಮೆಂಟ್ನವ್ರು ಏನ್ ಮಾಡ್ತಿದ್ದಾರೆ ಅಲ್ಲಿ? ಡಿಪಾರ್ಟ್ಮೆಂಟ್ ಏನು ಕೂಡ ವರ್ಕ್ ಮಾಡ್ತಾ ಇಲ್ಲ. ಬರೋದು ಊರೊಳಗೆ ಬರ್ತಾರೆ ಹಾಗೆ. ನಾವೇನು ಹಳ್ಳಿಯಾಗ ಕಾಯ್ತಾ ಇದೀವಿ ಅನ್ನೋದಕ್ಕಾಗಿ. ಎಲ್ಲೇ ಹಗಲೊತ್ತು ಬಂದ್ರೆ ಏನು ಉಪಯೋಗ? ನಮಗೇನು ಉಪಯೋಗ ಇಲ್ಲ. ರಾತ್ರಿ ಹೊತ್ತು ಹಾಳಿ ಮಾಡಿ ಹೋಗ್ತಾವೆ, ಬೆಳಗ್ಗೆ ಬಂದು ಮಾಜಾರ್ ಮಾಡ್ತಾರೆ. ಮಾಜಾರ್ ಮಾಡಿ ಏನು ಉಪಯೋಗ ನಮಗೆ? ಈ ಬೆಳೆ ಪರಿಹಾರದ ಏನಾದರೂ? ಬೆಳೆ ಪರಿಹಾರ ಅಂತ ಹೇಳಿದ್ರೆ ಒಂದು ಬಾಳೆ ಗಿಡಕ್ಕೆ 300 ರೂಪಾಯಿನ ಕೊಡ್ತಾ ಇದ್ದಾರಂತೆ. 300 ರೂಪಾಯಿ ಗಿಡದ ಬೆಲೆನೇ 25 ರೂಪಾಯಿ 30 ರೂಪಾಯಿ ಗಿಡದ ಬೆಲೆನೇ. ಅದಕ್ಕೆ 1 ವರ್ಷ 2 ವರ್ಷ ಸಾಕಿರ್ತೀವಿ ನಾವು, ಕೊನೆ ಬರೋ ಟೈಮಿಗೆ ಹಾಳು ಮಾಡ್ತಾವೆ. ಏನು ಮಾಡ್ಬೇಕು? ಅಪ್ಲಿಕೇಶನ್ ಅದಕ್ಕಾಗಿ ನಮ್ಮ ಕೆಲಸ ಬಿಟ್ಟು ನಾವು ಹೋಗ್ಬೇಕಲ್ಲ. ನಮಗೆ ದಿನಗೂಲಿನೇ ಈಗ 600 ರೂಪಾಯಿ ಕೂಲಿ ಬೀಳ್ತೈತೆ. 600 ರೂಪಾಯಿ 700 ರೂಪಾಯಿ. ಈಗ 600-700 ರೂಪಾಯಿ ಕೂಲಿ ಬಿಟ್ಟು 300 ರೂಪಾಯಿಗೆ ನಾವು ಓಡೋಗ್ಬೇಕು. ಕಾಡಲ್ಲಿ ಮಲಿ ಬಿಡ್ತಾವೆ. ಇನ್ನು ನೀರಿಗೆಲ್ಲ ಆಶ್ರಯ ಮಾಡ್ತಾವ ಅಂತೇಳಿ ಅಲ್ಲಿ ಬಂದು ಕಾಯ್ತಾ ಇರ್ತಾರೆ ಅವ್ರು, ಡಿಪಾರ್ಟ್ಮೆಂಟ್ ಅವರು. ಅದನ್ನ ಬಂದು ನೋಡೋದು, ಹಂಗೆ ಹೋಗೋದು. ಅವು ಬರಲಿಲ್ಲ ಅಂದ್ರೆ ವಾಪಸ್ ಹೋಗ್ತಾರೆ. ಎಷ್ಟು ಆನೆಗಳಿದಾವೆ ಅಂತ ಏನಾದ್ರು ಮಾಹಿತಿ ಕೊಟ್ಟಾರ? 3 ಆನೆ ಅಂತ ಹೇಳ್ತಾರೆ, ನಾವೇನು ನೋಡಿಲ್ಲ. ಬಟ್ 2 ಆನೆ ಅಂತಾನು ಹೇಳ್ತಾರೆ. ಈಗ ಕನಿಷ್ಠ 1 ತಿಂಗಳಾಯ್ತು. ಇವ್ರು ಏನು ಬದಲಾವಣೆ ಏನೂ ಇಲ್ಲ. ಈಗ ಇಲ್ಲಿಂದ ನಾವು ಆ ಕಡೆ ಹೋಗಿ ಮೂಡಾಗ್ಲಿ ತಿಳಿದಿವ, ಮೂಡಾಗ್ಲಿಂದ ಈ ಕಡೆ ತಿಳ್ತಾರೆ. ಇವತ್ತು ನೆನ್ನೆ ಮೂಡಾಗ್ಲಿ ಹೋಗಿದಾವ, ಮೂಡಾಗ್ಲು ತುಪ್ಪೂರು ಭಾಗದಲ್ಲಿ ಹೋಗಿದಾವೆ. ಈಗ ಆ ಕಡೆಯಿಂದ ಈಗ ಇವರೇ ಡಿಪಾರ್ಟ್ಮೆಂಟ್ ಆ ಕಡೆಯಿಂದ ಮತ್ತೆ ಈ ಕಡೆ ಹೊಡ್ಕೊಬರೋದು. ಈಗ ಅಲ್ಲೇ ಡಿಪಾರ್ಟ್ಮೆಂಟ್ ಈ ಕಡೆ ಹೊಡ್ಕೊಬೋದು ಅಷ್ಟೇ. ಇಲ್ಲೇ ಡಿಪಾರ್ಟ್ಮೆಂಟ್ ತೆಗೆದು ಹೋಗಿ ಅಲ್ಲಿ ಬಿಡೋದು. ಕೇಳಿದ್ರೆ ನಮ್ಮದೇ ಕಾಡು. ನಾವೆಲ್ಲರೂ ಒಂದು ವ್ಯವಸ್ಥೆಗೆ ಗುಡ್ಡಕ್ಕೆ ಅಂತ ಹೋಗಿಲ್ಲ, ನಮ್ಮನ್ನು ಕಾಯ್ತಾ ಇರ್ತಾರೆ. ನಾವು ಹಳ್ಳಿ ಭಾಗದಲ್ಲಿ ನಾವು ಗುಡ್ಡನೇ ಆಶ್ರಯ ಮಾಡ್ಕೊಂಡು ಬದುಕ್ತಾ ಇರ್ತೀವಿ. ಸಣ್ಣ ಪುಟ್ಟ ನಮಗೆ ಬೇಕಾಗುತ್ತೆ ಗುಡ್ಡದ ಆಶ್ರಯ. ಒಂದು ಬಳ್ಳಿ ಬೇಕು ನಮಗೆ ಗದ್ದೆ ಕಟ್ಟಕ್ಕೆ. ನಾವು ಗುಡ್ಡಕ್ಕೆ ಹೋಗದೆ ಇರೋಕ್ಕಾಗುತ್ತಾ? ಇಂಥ ವ್ಯವಸ್ಥೆ ಒಳಗೆ ಆನೆಗಳಿಗೂ ಆಪತ್ತಿದೆ ಅಲ್ವಾ ಈ ಭಾಗದಲ್ಲೆಲ್ಲ ಸಂಚರಿಸ? ಹೌದು. ಈಗ ವೆಹಿಕಲ್ಲಿಗೆ NH ಇದೆ. ಈಗ ಶಿಕಾರಿಪುರ ಲೈನಲ್ಲಿ ನೈಟ್ ವೆಹಿಕಲ್ ಸಿಕ್ಬಿಟ್ರೆ ಏನಾಗಬೇಕು? ಅನಾಹುತಗಳು. ಮೊನ್ನೆ ಈ ಹೊಸೂರ್ಗಳ ಇದರಲ್ಲಿ 2 ಹಂದಿಗಳು, 1 ಕಾರು, 1 ಟಿಪ್ಪರು ಆಕ್ಸಿಡೆಂಟ್ ಆಗಿರೋದು. ಅದಕ್ಕೆ ಏನು ಪರಿಹಾರ ಕೊಟ್ರಿ ಇವರು? ನಾಳೆ ಹೆದ್ದಾರಿಗಳಿಗೆ ಆನೆಗಳು ಬಲಿ ಆಗ್ಬೋದು. ಆಗ್ಬೋದು, ಖಂಡಿತ. ಈಗ ಆಗ್ತಾ ಇದಾವಲ್ಲ, ಸಣ್ಣ ಪುಟ್ಟ ಆಗ್ತಾ ಇದಾವೆ ಆನೆಗಳು. ಈಗ ಮೊನ್ನೆ ರೀಸೆಂಟಾಗಿ ಬಂದಿರೋದ್ರಿಂದ ಈಗ ಗೊತ್ತಾಗ್ತಾ ಇಲ್ಲ ನಮಗೆ. ಆ ಟೈಮಲ್ಲಿ ಅಚಾನಕ್ ರೋಡಿಗೆ ಹಿಡಿದ್ರೆ ಏನು ತಕ್ಷಣ ತಿರುಗಿ ಬರೋ ಅಂಥದ್ದಲ್ಲ ಆನೆ ಅದು. ಆಡು ಹಂದಿಗಳು ಮೊನ್ನೆ ಮೂಡಾಗ್ಲಲ್ಲಿ 1-2 ವರ್ಷದ ಗಿಡನ ಹಗಲಲ್ಲಿ 100 ಗಿಡ ಕಟ್ ಮಾಡಿದಾವು. ಏನು ಪರಿಹಾರಕ್ಕೆ ಕೇಳ್ಬೇಕು ಅವ್ರನ್ನ? ನಾವು ಪರಿಹಾರಕ್ಕೆ ಇವ್ರು ತಗೋನರೊಳಗೆ ನಾವು ಸತ್ತೇ ಹೋಗಿರ್ತೀವೇನ, ಅಲ್ಲಿ ಓಡಾಡಿ ಇಲ್ಲಿ ಓಡಾಡಿ. ಹೀಗಾಗ್ಬಿಟ್ರೆ ತುಂಬ ಕಷ್ಟ ಅಲ್ಲ ಸ್ನೇಹಿತರೆ. ಇದು ನಮ್ಮ ಸ್ನೇಹಿತರು ಶಿವಮೊಗ್ಗ ಜಿಲ್ಲೆ ಸಾಗರ ತಾಲೂಕು ಆನಂದಪುರ ಹೋಬಳಿ ದೊಣಂದೂರು ಅಂತ ಹೇಳಿ. ಹಿಂದೆಲ್ಲೂ ಕೂಡ ನಾವು ಕಾಡು ಆನೆ ಥರ ಆನೆಗಳನ್ನು ಎಲ್ಲೂ ನೋಡೇ ಇಲ್ಲ. ನಾವು ಹಿಂದೆ ಶ್ರೀಶೈಲದ ಯಾವುದೊಂದು ಮಲ್ಲಿಕಾರ್ಜುನದ ಯಾವುದೊಂದು ಆನೆ ಬರ್ತಿತ್ತು ಸಣ್ಣಕ್ಕಿದ್ದ, ಅದು ನೋಡೋಕೆ ಭಾಳ ಖುಷಿ ಪಡ್ತಿದ್ದೀವಿ. ಇವತ್ತು ಏನಾಗಿದೆ, ಕಾಡಾನೆಗಳು ಓಡಾಡ್ತಿದ್ದಾವೆ, ಆದರೆ ಜನರ ಕಣ್ಣಿಗೆ ಕಾಣ್ತಿದ್ದಾವೆ, ರೈತರ ಇವರು ಫಾರೆಸ್ಟ್ ಇಲಾಖೆ ಅವ್ರ ಕಣ್ಣಿಗೆ ಕಾಣ್ತಿಲ್ಲ. ಇದು ಸಮಸ್ಯೆ. ಬಟ್ ಆನೆಗಳು ಏನು ಗೊತ್ತಿದೆ, ಆನೆಗಳು ಕಂಡ ತಕ್ಷಣ ಅದನ್ನ ಫಾಲೋ ಅಪ್ ಮಾಡಿ ಹಿಂದ್ಗೂಟ್ಲೆ ಹೋಗಿ ಅದನ್ನ ಆ ಕಡೆ ತಿಳಿದ್ರೆ ಓಕೆ. ಇವು ಆನೆಗಳನ್ನ ಈ ಕಡೆಯಿಂದ ಗುಡ್ಡಕ್ಕೆ ಹಚ್ಚಿ ಮತ್ತೆ ಈ ಕಡೆ ರೋಡಾಗಾಶ ಆ ಕಡೆ ಬಂದ್ರೆ ಉಪಯೋಗ ಬರಲ್ಲ. ಅದು ಆನೆಗಳು ಎಲ್ಲಿ ಹೋಗ್ತಾವಂತ ಗುಡ್ಡ ಎಲ್ಲಿ ಕಂಡಿ ಅದೇ ಪಾತ್ರೆ ಬಡಿ ಪಟಾಕಿ ಹೊಡಿ ಎರಡೇ ಸಮಸ್ಯೆ ಇವ್ರದ್ದು. ಇಲ್ಲಿ ಪಟಾಕಿ ಹೊಡೆದ್ರು ಮತ್ತೆಲ್ಲರೂ ಆಚೆ ಕಡೆ ರೋಡಾಗಾಶ ಬಂದು ಅಲ್ಲಿ ನಿಂತ್ಕೊಂಡ್ರು ಅಲ್ಲಿ ಬರ್ತಾವಂತ ಹೇಳಿ ಹಾಗೆ ಬರಂತವ. ಆನೆಗಳ ಜೀವಕ್ಕೆ ಸಮಸ್ಯೆ ಇರೋದ್ರಿಂದ ರೈತರದ್ದು ಕಾಳಜಿ ಏನು ಅಂದ್ರೆ, ಬಿಡಿ ಒಂದೊಂದು ಯಾವ್ದೋ ಬಾಳೆ ತಂದ್ಕ ಹೋಗ್ತವೆ, ಯಾರು ನಮ್ಮಲ್ಲಿ ಯಾರು
ಹಂಗೆಲ್ಲ ಗಲಾಟೆ ಮಾಡೋದಾಗಿದೆ. ಇವತ್ತು ಜನಪ್ರತಿನಿಧಿಗಳನ್ನು ಬೀದಿಯಲ್ಲಿ ತರಬೇಕಿತ್ತು, ಹಂಗೆಲ್ಲ ಮಾಡೋರು ಅಲ್ಲ. ಏನು ಇವರು ನಾವು ಹೇಳ್ತಾ ಇರೋದೇನು ಅಂತಂದ್ರೆ ಆನೆಗಳಿಗೂ ಸಮಸ್ಯೆ ಇದೆ. ಈಗ ಏನಾಗಿದೆ, ಆನೆಗಳಿಗೂ ಸಮಸ್ಯೆನೆ. ಈಗ ಉದಾಹರಣೆ, ಈಗ ಮಾವುತರು ಕರೆಸಿ ಎಲ್ಲೋ ಪಳಗ್ಸಿರೋ ಆನೆ ಹಿಡ್ಕೊಂಡು ಅವ್ನು ಹಿಡ್ಕೊಂಡು ಹೋಗಿ ವನ್ಯ ಜೀವಿಗಳ ಜೂ ಇದೆಯಲ್ಲ ಅಲ್ಲಿ ಬಿಡ್ಲಿ, ನೀವು ಆನೆ ಉಳಿಸಿ ಸಾಕ್ರಿ ಅಂತ ಹೇಳ್ತಾರಲ್ಲ, ಇವ್ರು ಅದಕ್ಕಾಗಿ ಸಾಕಾಗಿ ಒಂದು ವ್ಯವಸ್ಥೆ ಮಾಡ್ಕೊಂಡಲ್ಲ, ಅಲ್ಲಿ ಹೋಗಿ ಸಾಕ್ಲಿ ನೋಡೋಣ ಹೊಟ್ಟೆರಿಲಿ. ಕರೆಕ್ಟ್. ಅದಕ್ಕೆ ಮಿನಿಸ್ಟ್ರು ಈಗ ಅದನ್ನ ಮಾಡ್ತಿದ್ದಾರೆ. ಬರೋಷ್ಟೊತ್ತಿಗೆ ಆನೆಗಳಿಗೆ ಸಮಸ್ಯೆಗಳು ಕೊಡ್ತವೆ. ಮುಂದಿನ ದಿನಗಳು ಇನ್ನೂ ಕಷ್ಟ ಇದೆ. ಯಾಕೆ ಅಂತ ಹೇಳಿದ್ರೆ ರೈತ ಬದುಕ್ತಾ ಇರೋ ಸ್ಥಿತಿಗೆ ಹೋಗ್ತಾ ಇದೀವಿ ನಾವು. ಹಿಂದೇನಿತ್ತೋ ಅದೇ ಸ್ಥಿತಿಗೆ. ಹುಲಿಗಳು ಜಾಸ್ತಿ ಆದವು, ಕಿರ್ಬ ಚಿರತೆ ಅಂತಲ್ಲ ಅದು ಜಾಸ್ತಿ ಆಯ್ತು, ಆನೆಗಳು ಬಂದು ಹಿಂದ್ಗುಟ್ಲೆ, ಹಂದಿಗಳು ಜಾಸ್ತಿ ಆದವು, ಜಿಂಕೆಗಳು ಜಾಸ್ತಿ ಆದವು. ಹೌದು, ಎಲ್ಲ ಹಿಂಗೆ ಜಾಸ್ತಿ ಆಗ್ಬಿಟ್ರೆ ಈಗ ಹಿಂದೆ ಸೈನ್ಸಲ್ಲಿ ಒಂದಿತ್ತು ವಿಷ ವರ್ತುಲ ಅಂತ ಹೇಳಿ, ಒಂದನ್ನು ಅವಲಂಬಿಸ್ಕಿಂದೇ ಬದುಕ್ತಕ್ಕಂಥದ್ದು. ಕಪ್ಪೆ ತಿಂದೆ ಹಾವು ಬದುಕಬೇಕು, ಅದೇ ಹೆಂಗೆ ಬದುಕ್ಬೇಕಂಗಾರೆ? ಆ ರೀತಿ ಒಳಗೆ ನಡೆದ್ರೆ ಈಗ ರೈತ ಹಿಂದೆ ಬದುಕ್ತಿರ್ಲಿಲ್ಲ, ವೆಪನ್ ಇತ್ತು, ಅಲ್ಲೋ ಇಲ್ಲೋ ಒಂದು ಹೆದರ್ಸ್ಬಿಟ್ಟು ಏನೋ ಮಾಡಿ ಬದುಕ್ತಾ ಇದ್ದ ಅವನು. ಆ ವ್ಯವಸ್ಥೆನ ಇವ್ರು ಕಳ್ಕೊಂಡ್ರು. ಈಗ ಪರ್ಮಿಷನ್ ಕೊಟ್ರೆ ಕಾಡು ಪ್ರಾಣಿಗಳನ್ನೇ ಅಂತ ಅಲ್ಲ, ಅವನ್ ಇದಕ್ಕೆ ರಕ್ಷಣೆ, ಬೆಳೆ ರಕ್ಷಣೆಗಾರು ಕೊಡ್ಬೋದಲ್ಲ ಇವರು. ಹೊಡಿ ಹೆದರ್ಸಕ್ಕರು ಬೇಕಲ್ಲ ಅವರಿಗೆ. ನೀವ್ ಯಾಕೆ ಇಟ್ರಿ, ನೀವ್ ಯಾಕೆ ಬಿಟ್ರಿ ಅಂತ ಕೇಳ್ತಾರೆ. ಹೌದಾ? ಆಸಕ್ತಿ ಇರೋದು ಕಾಡು ಪ್ರಾಣಿಗಳು ಉಳಿಬೇಕು, ಪರಿಸರನೂ ಉಳಿಬೇಕು, ಆದರೆ ಇಲಾಖೆಯವರು ಕೆಲಸ ಕರೆಕ್ಟಾಗಿ ಮಾಡಬೇಕು, ಮತ್ತು ಮಿನಿಸ್ಟ್ರು ಕಡೆ ಸ್ವಲ್ಪ ಗಮನ ಹರಿಸ್ಬೇಕು ಅನ್ನೋದು ನಮ್ಮ ಉದ್ದೇಶ. ಇಲ್ಲಿ ಸಾಮಾನ್ಯ ಜನಗಳು ಮಾತಾಡೋ ಸ್ಥಿತಿಗಿಲ್ಲ. ಸಾಮಾನ್ಯ ಜನಗಳು ಅಂದ್ರೆ ನಾವು ಇಷ್ಟರು ತಿಳುವಳಿಕೆ ಹೊಂದಿದಾರೋ, ಇನ್ನೂ ತಿಳುವಳಿಕೆಯಲ್ಲಿ ಕಡಿಮೆ ಇದಾರೆ. ಅವ್ರ ಪಾಪ ಎಲ್ಲಿಗೆ ಹೋಗಿ ಏನ್ ಹೇಳ್ಬೇಕು ಅನ್ನೋದೇ ಗೊತ್ತಿಲ್ಲ. ಹೌದು, ಎಲ್ಲಿ ಅರ್ಜಿ ಹಾಕ್ಬೇಕು, ಎಲ್ಲಿ ಅರ್ಜಿ ಹಾಕ್ಬೇಕು, ಏನ್ ಮಾಡ್ಬೇಕು. ಅವರು ಮತ್ತೆ ಕಮಿಷನ್ ಮೂಲಕನೇ ಹೋಗಿ ಅರ್ಜಿ ಹಾಕ, 300 ರೂಪಾಯಿ ಅವ್ರಿಗೆ ಕೊಡ್ಕೊಂಡು ಮನೆಗೆ ಬರ್ತಾರೆ ಇವರು. ಇಂಥ ವ್ಯವಸ್ಥೆಯಲ್ಲಿ ಮಧ್ಯವರ್ತಿಗಳ ಸವಾಸದಿಂದ ಇದು ಒಂದು ಹಾವಳಿ. ಇಲ್ಲಿ ಸಾಮಾನ್ಯ ಜನಗಳು ಬದುಕಕ್ಕೆ ಅಸಾಧ್ಯ.